ನಮ್ಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೆಕಲ್ಲು ಹಿಂಗೆ ಮ್ಯಾಲೆ ಬೀದರ್ ಲೆಕ್ಕಕ್ಕೆ ಹೋದ್ರು ಒಂದ್ ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಾವು ಇದನ್ನು ನೋಡ್ಲಿ, ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನ ಕೋಲಾರ, ಆನೇಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡೋಣ ಅನ್ಕೊಂಡು ಹೆಂಗಾದ್ರು ಪಾಪ ಲೊಕೇಶನ್ ನೋಡ್ಕೊಂಡ್ ಬಂದ್ರು. ನೋಡ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಏನಾಯ್ತು ಸರ್, ನಮ್ಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡಿಗಳು, ಈ ಬೆಟ್ಟಗಳು ಬಂಡಿಗಳು ನಿಂತ್ಕೊಂಡ್ರೆ ಗುಂಡಿಗಳು ನೀರು ಬರ್ತಾವ ಸರ್. ಅದೇನಂತೆ ಅಂದೆ ಸರ್, ಸೆಕೆಂಡ್ 40 ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗೆ ತೋರಿಸ್ತಾನೆ ಹಂಗೆ ಹಂಗೆ ಸರ್ ಬೆಟ್ಟಗಳು ಬಂಡೆಗಳು ಸರ್ ಕೊಂಡಿಗಳು ನೀರು ಬರ್ತಾವ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ ಶೂಟಿಂಗ್ಗಳು, ಆಮೇಲೆ ಹಂಗೆ ಹೆಂಗೆ ಅಂತಂದ. ಆವಾಗ ನಮ್ದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್, ಪ್ರೇಮ್, ಆಮೇಲೆ ಮನಸ್ಸು ಅಮ್ಮಗಳೆಲ್ಲ ಬಂದವರು, ಅಮ್ಮಗೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಕರ್ನಾಟಕದಲ್ಲಿ ಅಂತ. ಅವರು ಹಿಂಗೆ ಎತ್ತದಂತ ಶೂಟಿಂಗ್ ಮಲಶ್ರೀ ಅಮ್ಮನ ಬಂದಿದ್ರು. ಆ ಅಮ್ಮಂದು ಇಲ್ಲಿ ಗಂಟೆ ಮಲಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಒಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತ, ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರು ನಿಮ್ದು ಎತ್ತಾರಪ್ಪ ಅಂತಂದ್ರು. ಹೂನಪ್ಪ ನಮ್ದು ಎತ್ತಾರೆ, ಅವ್ರು ಎತ್ತಾರೆ ಶೂಟಿಂಗ್ ಎತ್ತದು ಅಂತ ಹೂನಪ್ಪ ಎತ್ತಾರೆ ಅಂತ ಅಂದ್ರು. ಅವಾಗ ನವೀನ್ ಬೇಡ, ಬಂಡಿಗಳು ಬೆಟ್ಟಗಳು ಮಧ್ಯಾಹ್ನ ಕುಂಡಿಗಳು ನಿಲ್ಸ್ಕೊಳ್ಳೋದು ಬೇಡಪ್ಪ, ಇಲ್ಲೇನ ಮಾಡಿ ಅಂತ. ಮತ್ತೆ ನಮ್ಗೆ ಹತ್ರದಾದ್ರೆ ಒಂದು ಅಂದ್ರೆ ಪಾಪ ಅವರು ಆ ಲೊಕೇಶನ್ಗೆ ಏನೋ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು, ನಮ್ಗೆ ತುಂಬಾ ಒಳ್ಳೆ ಮನೆಗಳು ಸಿಕ್ತು. ಅಂದ್ರೆ ನಿಮ್ಗೆ ಇವನ್ನು ಡ್ರೋನ್ ಕ್ಯಾಮ್ರಾ ಹೋದ್ರು ನಮ್ಗೆ ಚೆನ್ನಾಗೆ ಎಲ್ಲ ಸಿಗುವಂಥದ್ದು. ಎಲ್ಲ ನಾನು ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ. ಅಂದ್ರೆ ಈಗ ಸಾಕಷ್ಟು ಬೇರೆ ಬೇರೆ ತರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ, ನಮ್ಮ ಕನ್ನಡಿಗರು ಮೆಚ್ಕೊತಿದ್ದಾರೆ. ಸಂಪತ್ತು ಆಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವ ಪಕ್ಕ ಆನಂದಲ್ಲೇ ನೀವು ನಮ್ಮನ ನಿನಕ ನನ್ಕ ಅಂತ ಅವನು ಫೋನ್ ಎತ್ಕೊಂಡಂಗೆ ಮಾತಾಡೋಟ, ನಿನಕ ನನ್ಕ ಬೆಟಾಯಿ ಅಂತಾನೆ ಅವನು. ಆನೆಕಲ್ ಮಂಜು ಬಲಿ ಇರ್ತದೆ, ಈಯಪ್ಪ ಹಂಗೆ ಮಾತಾಡೋದು. ಹಿಂಗ್ ಬರ್ತಾನೆ ಪಕ್ಕ ಹೋಗ್ತಾನೆ, ಹೇಳು ಅಂತ ಎಲ್ಲ ಮಾತಾಡ್ಬೇಕು. ನಾನು ಕೇಳಿಸ್ಕೊಂಡಿದ್ದೆ ಪಾಪ ಅಂತ. ಆ ಭಾಷೆ ತುಂಬಾ ಚೆನ್ನಾಗಿರುತ್ತೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಯಾಕಂದ್ರೆ ಈ ತರದ ಒಂದು ಪ್ರಾಂತೀಯವಾದ ಭಾಷೆ ನಾನು ಸಿನಿಮಾ ಮಾಡಿದ್ರು. 3ನೇ ಕೃಷ್ಣಪ್ಪ ಮಾಮ, ನೀನು 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನೀನು ತೀರ್ಮಾನಗಳೆಲ್ಲ ಆಮೇಲೆ ಮಾತಾಡೋದು. 3ನೇ ಕೃಷ್ಣಪ್ಪ ಅಂತ ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನ ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲು ಯಾಕಂದ್ರೆ ನೀವು ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ. ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಯಾವುದು ಶಕಾರಿ ಆಗ್ಬೋದು, ಟಗರ್ಪಲ್ಲಿ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ರೆ ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ ಲಿಂಕ್ ಆಗ್ಬೋದು, ಬೇರೆ ಬೇರೆ ಹೊಸ ಸಿನಿಮಾ ಅದಕ್ಕೆಲ್ಲ ನೀವು ಮಾಡಿದ್ರು. ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬಾ ಸ್ಟ್ಯಾಂಡ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ, ಅದು ನಮ್ಗೆಲ್ಲರಿಗೂ ಖುಷಿ. ಮತ್ತೆ ನಮ್ಗೆ ಅದೇ ಒಂದು ನಮ್ಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಊಟವು ನೀವು ನಿಮ್ಮ ಬಲೆ ಇದ್ದೀರ ಊಟಗಳು, ನಮ್ಮ ತಾಯಿಗೂ ನಿಮ್ದೇ ಬೇರೆ ಸ್ಟ್ರಾಂಗ್, ನಿಮ್ದು ಮುಂದೆಲ್ಲ ನಿಮ್ದೇನ ಊಟಬಹುದು. ಈ ತರದ ಒಂದು ಸಪೋರ್ಟ್ ನಮ್ಗೆ ಅದೆಲ್ಲ ನೀವು ಮಾಡಿದ್ದು ನಮ್ಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗ್ಬೇಕು ಅಂತಂದ್ರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮ್ಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗ್ಬೇಕು, ಇದೇ ನನ್ನ ಪ್ರಯತ್ನ ಕಾಣ್ಬೇಕು, ನಮ್ಮ ಶ್ರಮ ಕಾಣ್ಬೇಕು, ಒಂದು ಟೀಮ್ದು. ಅದು ಕಾಣಿಸಿದ್ರೆ ನಮ್ಗೊಂದ್ ರೀತಿ, ನಮ್ಗಿದು ಒಂದು ಏನೇನೋ ಆಗಿ ನಮ್ಮ ಎಟ್ಲ ಏಮೋಚರ ಜನರು ಅಂತದೇನು ಬೇಡ ನಮ್ಗೆ. ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬಲೆ ಹೊಂಟಿದೆ. ಪ್ಯೂರ್ ಕನ್ನಡದಲ್ಲಿ ಮಾತಾಡಿದ್ದೀನಿ ನಾವು. ನೀವೆಲ್ಲರಿಗೂ ಮತ್ತೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಳ್ಳೋದಕ್ಕೆ ಸೇರಿ ನನಗೂ ನೀನು ಬಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ. ನೀವು ಎಲ್ಲರಿಗೂ ಮತ್ತೆ ನೀವೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು, ಲೈಕು, ಮತ್ತೆ ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲ ಮಾಡಿ ಅಂತ ಕೇಳ್ಕೊಳ್ತಾ ಶರಣು ಶರಣು ಶರಣೋ ಶರಣ. ಥ್ಯಾಂಕ್ ಯು.